ವಾಸ್ತವದಲ್ಲಿ ಪುರುಷನನ್ನ ತಿಂದಿದ್ದು ಹುಲಿಯಾದರೂ ಸಮಾಜ ಬೆರಳು ಮಾಡುವುದು ಮಹಿಳೆಯತ್ತ, ಅಂದ್ರೆ ಆತನ ಪತ್ನಿಯತ್ತ. ಈ ರೀತಿ ಪತಿಯನ್ನ ಕಳೆದುಕೊಂಡವರಿಗೆ ಸರ್ಕಾರದಿಂದ ಪರಿಹಾರ ಇದ್ರೂ ಅದು ಕೈಗೆಟುಕದ ಹೊಳೆಯುವ ನಕ್ಷತ್ರ. ಸರ್ಕಾರ ವ್ಯಾಘ್ರ ವಿಧೇಯರಿಗೆ ಬರೀ ಚುನಾವಣೆಯಲ್ಲಿ ಅರಳುವ ಹೂಗಳಾಗಿ ಕಾಣದೆ ಬದುಕಿನ ಉದ್ದಕ್ಕೂ ಆಸರೆಯಾಗುವ ಗಟ್ಟಿಯಾದಂತಹ ಬೇರುಗಳಾಗಬೇಕಾಗಿದೆ. ನಮಸ್ಕಾರ, ಈ ದಿನ .comಗೆ ಸ್ವಾಗತ. ನಾನು ಶ್ರೀರಾಜ್ ಬುಕ್ವಾಡಿ. ಪಶ್ಚಿಮ ಬಂಗಾಳದಲ್ಲಿ ಈಗಾಗಲೇ ಮೊದಲ ಹಂತದ ಮತದಾನ ಏಪ್ರಿಲ್ 23ರಂದು ನಡೆದಿದೆ. ಇನ್ನೆರಡು ದಿನದಲ್ಲೇ ಕೊನೆಯ ಹಂತದ ಮತದಾನ ನಡೆಯಲಿದೆ. ಸಾಮಾನ್ಯ ಎಂಬಂತೆ ಚುನಾವಣೆಗೂ ಮುನ್ನ ಮಹಿಳೆಯರು, ಯುವಕರು, ಅಲ್ಪಸಂಖ್ಯಾತರು, ರೈತರಿಗಾಗಿಯೇ ಭರವಸೆಗಳನ್ನು ಒಳಗೊಂಡ ವಿಶೇಷ ಪ್ರಣಾಳಿಕೆಗಳನ್ನು ಆಡಳಿತಾರೂಢ ಟಿಎಂಸಿ, ವಿಪಕ್ಷ ಕಾಂಗ್ರೆಸ್, ಬಿಜೆಪಿ ಬಿಡುಗಡೆ ಮಾಡಿದೆ. ಪಶ್ಚಿಮ ಬಂಗಾಳದಲ್ಲಿ ಎಂದಿನಂತೆ ಈ ಪಟ್ಟಿಯಲ್ಲಿ ವ್ಯಾಘ್ರ ವಿಧೇಯರು ಕೂಡ ಸೇರಿಕೊಂಡಿದ್ದಾರೆ. ಆದರೆ ಈ ಭರವಸೆಗಳು ಮಾತ್ರ ವ್ಯಾಘ್ರ ವಿಧವೆಯರ ನೆರಳು ತಾಕುವ ಭಯದಿಂದ ಅವರಿಂದ ದೂರ ಉಳಿದು ಈಡೇರಿಕೆ ಎಂಬ ದಡ ತಲುಪುವುದೇ ಇಲ್ಲ. ಬಂಗಾಳದ ಸುಂದರಬನಗಳ ವ್ಯಾಘ್ರ ವಿಧೇಯರು ಎಂಬುದು ಕೇವಲ ಒಂದು ಸಾಮಾಜಿಕ ವರ್ಗವಾಗಿ ಉಳಿದಿಲ್ಲ, ಬದಲಾಗಿ ರಾಜಕೀಯ ವ್ಯವಸ್ಥೆಯ ಇಬ್ಬಂದಿ ನೀತಿ ಮತ್ತು ನಿರ್ಲಕ್ಷ್ಯದ ಸಂಕೇತ. ಚುನಾವಣಾ ಕಾಲದಲ್ಲಿ ಮಾತ್ರ ವ್ಯಾಘ್ರ ವಿಧೇಯರ ಬದುಕು ಬಣ್ಣದ ಪ್ರಣಾಳಿಕೆಗಳನ್ನು ಕಾಣುತ್ತದೆ. ಮೂಢನಂಬಿಕೆಗೆ ಸಿಲುಕಿ ಸಾಮಾಜಿಕವಾಗಿ ದೂರ ಆಗಿರುವಂತಹ ಈ ವ್ಯಾಘ್ರ ವಿಧೇಯರು ಈಗ ಸಂಘಟಿತರಾಗ್ತಾ ಇದ್ದಾರೆ, ತಮ್ಮ ಹಕ್ಕುಗಳಿಗಾಗಿ ಹೋರಾಡ್ತಾ ಇದ್ದಾರೆ. ಇವೆಲ್ಲವೂ ಈ ಚುನಾವಣೆ ಹೊಸನಲ್ಲಿ ರಾಜಕೀಯ ಪಕ್ಷಗಳಿಗೆ ನುಂಗಲಾರದ ತುತ್ತಾಗಿದೆ. ಸ್ವಾತಂತ್ರ್ಯ ಹೋರಾಟ ಒಂದು ಕಥೆಯಲ್ಲ, ಮರೆಮಾಚಿದ ಹೋರಾಟಗಳ ಅನಾವರಣ. ಭಾರತದ ಸ್ವಾತಂತ್ರ್ಯ, ಕರ್ನಾಟಕದ ಏಕೀಕರಣ ಒಂದೇ ಹೋರಾಟದ ಎರಡು ಮುಖಗಳು. ಜೈ ಹಿಂದ್, ಜಯ ಕರ್ನಾಟಕ ವಿಶೇಷಾಂಕ ಈಗಲೇ ಓದಿ ಹಂಚಿಕೊಳ್ಳಿ. ಅಷ್ಟಕ್ಕೂ ಈ ವ್ಯಾಘ್ರ ವಿಧೇಯರು ಯಾರು? ಪಶ್ಚಿಮ ಬಂಗಾಳದ ದಕ್ಷಿಣದಲ್ಲಿ ಹರಡಿರುವಂತಹ ಸುಂದರಬನಗಳು ವಿಶ್ವದ ಅತಿ ದೊಡ್ಡ ಮ್ಯಾಂಗ್ರೋವ್ ಕಾಡುಗಳನ್ನು ಹೊಂದಿರುವುದು ಮಾತ್ರ ಅಲ್ಲದೆ ಅಲ್ಲಿ ನಿರಂತರ ಜೀವ ಭಯದ ನಡುವೆ ಬದುಕುವಂತಹ ಸಾವಿರಾರು ಜನರು ಕೂಡ ಇದ್ದಾರೆ. ಸುಂದರಬನಗಳ ಜನರು ಜೀವನೋಪಾಯಕ್ಕಾಗಿ ಕಾಡನ್ನೇ ನಂಬಿಕೊಂಡಿದ್ದಾರೆ. ಇಲ್ಲಿನ ಪುರುಷರು ಹೊಟ್ಟೆಪಾಡಿಗಾಗಿ ಏಡಿ ಹಿಡಿಯಲು ಅಥವಾ ಮೀನುಗಾರಿಕೆ ನಡೆಸಲು ಅನಿವಾರ್ಯವಾಗಿ ದಟ್ಟ ಅರಣ್ಯಕ್ಕೆ ಹೋದಾಗ ಹುಲಿಗಳ ಪಾಲಾಗ್ತಿದ್ದಾರೆ. ಬಂಗಾಳದ ಸುಂದರಬನಗಳ ಹುಲಿಗಳ ದಾಳಿಗೆ ತಮ್ಮ ಪತಿಯರನ್ನ ಕಳೆದುಕೊಂಡ ಈ ಮಹಿಳೆಯರನ್ನ ಸ್ಥಳೀಯವಾಗಿ ಭಾಗ್ವಿ ಧೋಬಾ ಅಂದ್ರೆ ವ್ಯಾಘ್ರ ವಿಧೇಯರು ಅಂತ ಕರೆಯಲಾಗುತ್ತೆ. ವಾಸ್ತವದಲ್ಲಿ ಪುರುಷನನ್ನ ತಿಂದಿದ್ದು ಹುಲಿಯಾದರೂ ಸಮಾಜ ಬೆರಳು ಮಾಡುವುದು ಮಹಿಳೆಯತ್ತ, ಅಂದ್ರೆ ಆತನ ಪತ್ನಿಯತ್ತ. ಸ್ವಾಮಿ ಖೇಖೋ ಅಂತ ಹೀಯಾಳಿಸಿ ಸಾಮಾಜಿಕವಾಗಿ ಬಹಿಷ್ಕಾರ ಹಾಕಲಾಗ್ತದೆ. ಆಕೆಯ ಪತಿಯ ಸಾವಿಗೆ ಆಕೆಯ ಅಪಶಕುನವೇ ಕಾರಣ ಎಂಬ ಅಂಧವಿಶ್ವಾಸದ ಕಾರಣಕ್ಕೆ ಈ ಮಹಿಳೆಯರನ್ನ ದೂರವಿಡಲಾಗುತ್ತೆ. ಅವರ ನೆರಳು ದೃಷ್ಟಿ ಇತರರಿಗೆ ತಾಗಿದರೆ ಕೆಡಕಾಗ್ತದೆ ಎಂಬ ಅಪನಂಬಿಕೆ ಇದೆ. ಈ ರೀತಿ ಪತಿಯನ್ನ ಕಳೆದುಕೊಂಡವರಿಗೆ ಸರ್ಕಾರದಿಂದ ಪರಿಹಾರ ಇದ್ರೂ ಅದು ಕೈಗೆಟುಕದ ಹೊಳೆಯುವ ನಕ್ಷತ್ರ. ಒಂದು ವೇಳೆ ಈ ಮಹಿಳೆಯರ ಪತಿಯಂದ್ರು ಭಗರ್ ಝೋನ್ ಅಥವಾ ನಿಷೇಧಿತ ಅರಣ್ಯ ಪ್ರದೇಶದಲ್ಲಿ ಮೃತಪಟ್ಟಿದ್ರೆ ಸರ್ಕಾರದಿಂದ ಯಾವುದೇ ಪರಿಹಾರ ಸಿಗಲ್ಲ. ಈ ಸಂದರ್ಭದಲ್ಲಿ ಮಹಿಳೆ ಸಾಮಾಜಿಕವಾಗಿ ಮಾತ್ರ ಅಲ್ಲದೆ ಆರ್ಥಿಕವಾಗಿಯೂ ಸಂಕಷ್ಟಕ್ಕೆ ಒಳಗಾಗ್ತಾಳೆ. ರಾಜಕೀಯ ಪಕ್ಷಗಳು ಈ ಮಹಿಳೆಯರನ್ನ ಮತ ಬ್ಯಾಂಕ್ ಆಗಿ ನೋಡಿದ್ರೆ ಇತ್ತ ಸಮಾಜವು ತನ್ನ ಪತಿಯನ್ನೇ ತಿಂದವಳು ಎಂಬ ಕ್ರೂರ ಹಣೆಪಟ್ಟಿಯೊಂದಿಗೆ ನೋಡ್ತದೆ. ರಾಜಕೀಯ ಪಕ್ಷಗಳು ಈ ಸಾಮಾಜಿಕ ಪಿಡುಗಿನ ವಿರುದ್ಧ ಧ್ವನಿ ಎತ್ತದೆ. ಮತ ಸೆಳೆಯಲು ಕೇವಲ ಆರ್ಥಿಕ ಭರವಸೆಗಳನ್ನಷ್ಟೇ ನೀಡುತ್ತಾ ಬಂದಿದೆ. ಚುನಾವಣೆ ವೇಳೆ ನೆನಪಾಗುವ ವ್ಯಾಘ್ರ ವಿಧೇಯರು. ಪಶ್ಚಿಮ ಬಂಗಾಳದಲ್ಲಿ, ವಿಶೇಷವಾಗಿ ದಕ್ಷಿಣ 24 ಪರಗಣ ಜಿಲ್ಲೆಯ ವಿಧಾನಸಭಾ ಕ್ಷೇತ್ರಗಳಲ್ಲಿ ವ್ಯಾಘ್ರ ವಿಧೇಯರ ಸಂಖ್ಯೆ ಗಣನೀಯವಾಗಿದೆ. ಚುನಾವಣೆಯ ದಿನಾಂಕಗಳು ಘೋಷಣೆ ಆಗ್ತಿದ್ದಂತೆ ಈ ಸುಂದರಬನದ ನದಿ ಪಾತ್ರದ ಹಳ್ಳಿಗಳಿಗೆ ರಾಜಕೀಯ ನಾಯಕರ ದಂಡು ಹರಿದು ಬರುತ್ತದೆ. ಪ್ರತಿಯೊಂದು ರಾಜಕೀಯ ಪಕ್ಷಕ್ಕೂ ಈ ಮಹಿಳೆಯರ ಮೇಲೆ ಮರುಕ ಹುಟ್ಟುತ್ತದೆ. ವ್ಯಾಘ್ರ ವಿಧೇಯರಿಗೆ ವಿಶೇಷ ಪಿಂಚಣಿ, ಅವರ ಮಕ್ಕಳಿಗೆ ಉಚಿತ ಶಿಕ್ಷಣ, ಅಧಿಕೃತವಾಗಿ ಮರಣ ಪ್ರಮಾಣ ಪತ್ರದ ವಿತರಣೆ, ಹೀಗೆ ಭರವಸೆಗಳು ಪ್ರತಿ ಚುನಾವಣೆಯಲ್ಲೂ ಪುನರಾವರ್ತನೆ ಆಗ್ತವೆ. ಆದರೆ ಚುನಾವಣೆಯ ನಂತರ ಈ ಮಹಿಳೆಯರ ಬದುಕು ಮತ್ತೆ ಹಳೆಯ ಸ್ಥಿತಿಗೆ ಮರಳುತ್ತದೆ. ಕಾಡು ಪ್ರಾಣಿಗಳ ದಾಳಿಯಿಂದ ಸತ್ತವರಿಗೆ ನೀಡುವ 5 ಲಕ್ಷ ಪರಿಹಾರ ಪಡೆಯಲು ಇಂದಿಗೂ ಹರಸಾಹಸ ಪಡಬೇಕಾಗಿದೆ. ಸರ್ಕಾರಿ ದಾಖಲೆಗಳಲ್ಲಿ ಇಂದಿಗೂ ಸಾವಿರಾರು ಮಹಿಳೆಯರು ವಿಧೇಯರೆಂದು ಗುರುತಿಸಲ್ಪಟ್ಟಿಲ್ಲ. ಪತಿ ನಿಷೇಧಿತ ಅರಣ್ಯ ಪ್ರದೇಶದಲ್ಲಿ ಮೃತಪಟ್ಟರೆ ಆಕೆಗೆ ಯಾವುದೇ ಪರಿಹಾರ ನೀಡದೆ ಕೈ ತೊಳೆದುಕೊಳ್ಳುವ ವ್ಯವಸ್ಥೆ ಚುನಾವಣಾ ಸಮಯದಲ್ಲಿ ಮಾತ್ರ ಪರಿಹಾರದ ಭರವಸೆಯನ್ನು ನೀಡುತ್ತಾ ಮನೆ ಬಾಗಿಲಿಗೆ ಬಂದು ತಲುಪ್ತಿವೆ.
ಆದರೆ ಪರಿಹಾರ ಮಾತ್ರ ಈ ಮಹಿಳೆಯರ ಕೈ ಸೇರ್ತಾ ಇಲ್ಲ. ಆದರೂ ಸುಂದರಬನಗಳ ಗೋಸಾಬಾ, ಬಾಸಂತಿ ಮತ್ತು ಕುಂತಿಯಂತಹ ಭಾಗಗಳಲ್ಲಿ ವ್ಯಾಘ್ರ ವಿಧೇಯರ ಮತಗಳು ನಿರ್ಣಾಯಕ. ಸುಂದರಬನದಲ್ಲಿ ಸುಮಾರು 3,000ಕ್ಕೂ ಹೆಚ್ಚು ಮಹಿಳೆಯರು ತಮ್ಮ ಪತಿಯನ್ನ ಹುಲಿ ದಾಳಿಯಲ್ಲಿ ಕಳೆದುಕೊಂಡಿದ್ದಾರೆ. ಈ ಕುಟುಂಬಗಳ ಸದಸ್ಯರು ಈಗ ದೊಡ್ಡ ಮತ ಬ್ಯಾಂಕ್ ಆಗಿ ರೂಪುಗೊಂಡಿದ್ದಾರೆ. ಈ ಮಹಿಳೆಯರು ಈಗ ಸುಂದರ್ಬನ್ನ ವ್ಯಾಘ್ರ ವಿಧೋಬಾ ಸಮಿತಿ ಅಡಿಯಲ್ಲಿ ಸಂಘಟಿತರಾಗ್ತಾ ಇದ್ದು ತಮ್ಮ ಹಕ್ಕುಗಳಿಗಾಗಿ ಅಭ್ಯರ್ಥಿಗಳ ಮುಂದೆ ಬೇಡಿಕೆಗಳನ್ನು ಇಡ್ತಾ ಇದ್ದಾರೆ. ಇದು ಉತ್ತಮ ಬೆಳವಣಿಗೆ. ಹೀಗೆ ಚುನಾವಣೆ ಎಂಬುದು ಒಂದು ಜಾತ್ರೆಯಂತೆ 5 ವರ್ಷಕ್ಕೊಮ್ಮೆ ಬಂದು ಹೋಗ್ತದೆ. ನಾಯಕರು ಬಂದು ಹೋಗ್ತಾರೆ, ಮಾಧ್ಯಮಗಳ ಕ್ಯಾಮರಾಗಳು ನಾಯಕರುಗಳನ್ನು ಹಿಂಬಾಲಿಸ್ತವೆ. ಇವೆಲ್ಲ ಮುಗಿದ ಮೇಲೆ ಈ ವ್ಯಾಘ್ರ ವಿಧೇಯರು ಮತ್ತೆ ಅದೇ ದಟ್ಟ ಕಾಡಿನ ಅಂಚಿನಲ್ಲಿ ಅದೇ ಜೀವನ ಸಂಕಷ್ಟಗಳೊಂದಿಗೆ ಜೀವನ ದೂಡಬೇಕಾಗುತ್ತೆ. ಸರ್ಕಾರವು ವ್ಯಾಘ್ರ ವಿಧೇಯರಿಗೆ ಬರೀ ಚುನಾವಣೆಯಲ್ಲಿ ಅರಳುವ ಹೂಗಳಾಗಿ ಕಾಣದೆ ಬದುಕಿನ ಉದ್ದಕ್ಕೂ ಆಸರೆ ಆಗುವಂತಹ ಗಟ್ಟಿಯಾದಂತಹ ಬೇರುಗಳಾಗಬೇಕಿದೆ. ಸರ್ಕಾರ ಸಮಾಜದ ಅಂಧವಿಶ್ವಾಸದ ವಿರುದ್ಧ ಧ್ವನಿ ಎತ್ತುವ, ಜನರಲ್ಲಿ ಜಾಗೃತಿ ಮೂಡಿಸುವಂತಹ ಕಾರ್ಯವನ್ನು ಹೆಚ್ಚಿಸಬೇಕಿದೆ. ಜೊತೆಗೆ ಈ ಮಹಿಳೆಯರಿಗೆ ಪರ್ಯಾಯ ವ್ಯವಸ್ಥೆ ಕಲ್ಪಿಸುವತ್ತ ಗಮನ ಹರಿಸುವವರೆಗೂ ಈ ಮಹಿಳೆಯರ ಬದುಕು ಹಸಿವು ಮತ್ತು ಹುಲಿಗಳ ನಡುವಿನ ನಿರಂತರ ಜೂಜಾಟವಾಗಿಯೇ ಉಳಿಯುವುದು ಖಚಿತ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ಮತ್ತಷ್ಟು ಸುದ್ದಿ ಮತ್ತು ಮಾಹಿತಿಗಾಗಿ ನೋಡ್ತಾ ಇರಿ ಈದಿನ.com. ನಮಸ್ಕಾರ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈದಿನ.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.